ಕೆಲವೊಬ್ರು ಈ ನಡುವೆ ನನಗೆ ಇದನ್ನ ಹಾಕೊಂಡಿರೋದಕ್ಕೆ ಕರಿಮಣಿ ಯಾಕೆ ಹಾಕೊಂಡಿದ್ದೀರಾ, ಅರ್ಥ ಇಲ್ದಿರೋ ಸಂಬಂಧಕ್ಕೆ ಕರಿಮಣಿ ಬೇಕಾ ಅಂತ ಕೇಳಿದರು. ಬೆಳ್ಳಿ ಚೈನ್ ಹಾಕೊಂಡಿದೆ ಈಗ 2 ವರ್ಷದ ಹಿಂದೆ. ಬರೀ ಕತ್ತಲೇ ಇದೆ. ಆಕ್ಸಿಡೆಂಟ್ ಆದಾಗ್ಲಿಂದನೂ ಕತ್ತಲು ಏನೂ ಇರಲಿಲ್ಲ. ಆಕ್ಸಿಡೆಂಟ್ ಮುಂಚೆಗೂ ಅಷ್ಟೇ ಕರಿಮಣಿ ಹಾಕಿದ್ದು ಒಂದಷ್ಟು ದಿನ. ಬೇಳೆ ಜೊತೆಗೆ ಒಂದು ಇದನ್ನ ಹಾಕ್ಬಿಟ್ಟು ಬದನೆಕಾಯಿ ಟೊಮೊಟೊ ಹಾಕ್ಬಿಟ್ಟು ಹಸಿಮೆಣ್ಸಿಕಾಯಿ ಹಾಕ್ಬಿಟ್ಟು ಬೇಯಿಸೋಕೆ ಹಾಕಿದ್ದಾರೆ. ಆಮೇಲೆ ಬೇಳೆ ತಕ್ಕೊಂಡಿದ್ದಾರೆ ಬೇರೆ. ಇವನಿಗೂ ಬಜ್ಜಿ ಅಂದರೆ ನನ್ನ ಥರನೇ ಇಷ್ಟ. ಬಜ್ಜಿ ಹಾಕಿದ್ಮೇಲೆ ಏನು ಖುಷಿ ಆಗ್ಬಿಡ್ತು ಗೊತ್ತಾ. ಎಲ್ಲ ಪಾತ್ರೆ ತೊಳೆದಿಲ್ಲ, ಇವಾಗ ತೊಳಿಬೇಕು. ಟೊಮೊಟೊ ಬಾತ್ ತಂದು ಕೊಟ್ಟಿದ್ದು, ಮೊಸರು ಬಜ್ಜಿ ಜೊತೆ ರೈಸು. ಬೆಕ್ಕುಗೆ ಅಂತ ಅನ್ನ ಮಾಡಿದೆ, ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಆಯಿತು. ನಾನು ತಿಂತಾ ಇದ್ದೀನಿ. ವಿಡಿಯೋ ಮಧ್ಯದಲ್ಲಿ ಇದ್ಯಾರಪ್ಪ ಬಂದುಬಿಟ್ರು ಅಂತ ನಿಮ್ಗೆ ಆಶ್ಚರ್ಯ ಆಗ್ತಿರ್ಬೋದು. ಆ್ಯಕ್ಚುಲಿ ಇದನ್ನು ನಾನು ಇನ್ಸ್ಟಾಗ್ರಾಮಿಂದ ಡೌನ್ಲೋಡ್ ಮಾಡ್ಕೊಂಡೆ. ಯಾಕೆ ಈ ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಸ್ಪೈನ್ ಇಂಜುರಿಲಿ 2 ಥರ ಸ್ಪೈನ್ ಇಂಜುರಿಗಳಿದೆ. ನನಗಾಗಿರೋ ಬೇರೆ ಥರದ್ದು ಇಂಜುರಿ ಮತ್ತು ಇವ್ರಿಗಾಗಿರೋದು ಬೇರೆ ಥರ ಇಂಜುರಿ. ಯಾಕಂದರೆ ಇವ್ರಿಗೆ ಕೈ ಕೂಡ ವರ್ಕ್ ಆಗೋಲ್ಲ. ಇವ್ರಿಗೆ ಕತ್ತತ್ರ ಮೂಳೆ ಮುರಿದಿರುತ್ತೆ, ನಮಗೆ ಬೆನ್ನು ನಡುವಲ್ಲಿ ಮೂಳೆ ಮುರಿದಿರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಅವ್ರಿಗೆ ಕತ್ತತ್ರ ಇಂಜುರಿ ಆಗಿರೋದು, ರೆಡ್ ಮಾರ್ಕ್ ಇದೆಯಲ್ಲ ಅದು ಸರ್ವಿಕಲ್ ಸ್ಪೈನ್ ಇಂಜುರಿ ಆಗಿರುತ್ತೆ ಅವರಿಗೆ. ಸರ್ವಿಕಲ್ ಅಂದರೆ ಕೈ ಕೂಡ ವರ್ಕ್ ಆಗೋಲ್ಲ ಮತ್ತು ಅವ್ರಿಗೆ ತಲೆ ಒಂದೇ ವರ್ಕ್ ಆಗೋದು. ಬಟ್ ಎಲ್ಲ ಕೆಲಸಗಳನ್ನೂ ಮಾಡಿಸ್ಬೇಕು ಪಾಪ ಮನೇಲಿರೋರು. ಸೊ ನೋಡ್ಕೊಳ್ಳೋರಿದ್ದರೆ ಬೆಟರು, ಬದುಕಂತಾರವರು. ನಿಜವಾಗ್ಲೂ ನಮ್ಮಂಗೆ ಇಂಡಿಪೆಂಡೆಂಟಾಗಿ ಬದುಕೋರಿಗೆ ಅದರಲ್ಲೂ ಬಿಟ್ಟು ಹೋಗ್ಬಿಟ್ರಂತೂ ದೇವರೇ ಗತಿ ಅವರಿಗೆ. ಪಾಪ ಇವ್ರು ಯಾರೋ ಹೆಂಡ್ತಿ ನೋಡ್ಕೊತಿರೋದು ನೋಡಿ ನಂಗೆ ನಿಜವಾಗ್ಲೂ ಖುಷಿ ಆಯಿತು. ಸ್ಪೈನ್ ಇಂಜುರಿ ಆಗಿರೋರಿಗೆ ಯಾರು ಫ್ಯಾಮಿಲಿಯವರು ಎಲ್ಪೇ ಮಾಡಲ್ಲ. ಎಲ್ಪ್ ಅನ್ನೋದಕ್ಕಿಂತ ಒಳ್ಳೆ ಅಸಹ್ಯವಾಗಿ ನೋಡ್ತಾರೆ. ಸೊ ಅವ್ರಿಗೆಲ್ಲ ಹೇಳೋದು ಒಂದೇ, ಫ್ಯಾಮಿಲಿ ಅಂದಮೇಲೆ ಇದೆಲ್ಲ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ನಾವು ಇವ್ರನ್ನ ಕ್ವಾರ್ಟರ್ PG ಅಂತ ಕರಿತೀವಿ. ನಮಗೆ ಕೈಯೆಲ್ಲ ವರ್ಕ್ ಆಗ್ತಿದೆ, ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋ ಅಷ್ಟು ಶಕ್ತರಾಗಿದ್ದೀವಿ ಅಂತ ಹೇಳಿದರೆ ಅವ್ರನ್ನ ಪ್ಯಾರಾ PG ಅಂತ ಹೇಳ್ತೀವಿ. ಅಂದರೆ ಅರ್ಧ ಬಾಡಿ ವರ್ಕ್ ಆಗ್ತಿದೆ, ಇನ್ನು ಅರ್ಧ ಬಾಡಿ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರೆ, ಸೊಂಟದಿಂದ ಪೂರ್ತಿ ಪಾದದವರೆಗೂ ಸ್ವಾಧೀನ ಇಲ್ಲ ಅಂತ ಅನ್ನೋರಿಗೆ ಮಾತ್ರ ನಾವು ಪ್ಯಾರಾ PG ಅಂತೀವಿ. ನೋಡಿ, ಸ್ಪೈನ್ ಇಂಜುರಿಯಲ್ಲೂ ಬೇರೆ ಬೇರೆ ಲೆವೆಲ್ಸ್ಗಳಿದ್ದಾವೆ. ಸೊ ಕೆಲವೊಂದು ಏಟಿನ ಮೇಲೆ ಅದನ್ನು ಡಿಪೆಂಡ್ ಆಗಿರುತ್ತೆ ಸ್ಪೈನು. ನೆನ್ನೆ ಮಾಡಿದ್ದೆಲ್ಲ ಬೀಡ್ಸ್ ಎಲ್ಲ ಮಾಡಿಬಿಟ್ಟೆ ಮೆಜರ್ಮೆಂಟ್ ತೆಗೆದಿರೋದು. ಇವಾಗ ಸ್ವಲ್ಪ ಮೆಜರ್ಮೆಂಟ್ ತೆಗೆದೆ, ಮಲ್ಕಡೆ ಒಂದಷ್ಟು ತೆಗೆದ್ಬಿಟ್ಟಿಟ್ಟಿದ್ದೀನಿ ಫ್ರೆಶ್ ಆಗಿ. ತಿರುಗಿ ಬಟ್ಟೆ ಮಾಡಿಟ್ಟಿದ್ದೀನಿ ಒಣಗಬಾರ್ದು ಅಂತ. ಬೆಡ್ ಮೇಲೆ ಎಲ್ಲ ಕೆಲಸ ಮಾಡ್ಕೊತೀನಿ. ಇವಾಗ ರೆಸ್ಟಲ್ಲಿದ್ದೀನಲ್ಲ ಸದ್ಯಕ್ಕೆ. ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದೆ. ಯಾಕೋ ತುಂಬ ಹೊಟ್ಟೆ ಸಿಗ್ತಾಯಿತ್ತು. ಬೆಕ್ಕಕ್ಕೆ ತಂದಿರೋ ಹಾಲಲ್ಲಿ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದೆ. ಇಷ್ಟು ಬೀಡ್ಸ್ ಮಾಡೋದಕ್ಕೆ 3 ದಿನ ಟೈಮ್ ತಗೊಂಡಿದ್ದೀನಿ. ಆಮೇಲೆ ಮೆಜರ್ಮೆಂಟು ತೆಗಿಯೋಕ್ಕೆ ಒಂದು 2 ಅವರ್ ಆದರೂ ಟೈಮ್ ತೊಗೊಂಡಿದ್ದೀನಿ. ಇದಾಗಲೇ 4 ದಿನದ ಹಿಂದೆನೋ 5 ದಿನದ ಹಿಂದೆನೋ ಮೆಜರ್ಮೆಂಟ್ ತೆಗೆದಿರೋದು. ಸೊ ಇವಾಗ 3 ದಿನದಿಂದ ಮಾಡಿ ಇಷ್ಟು ಸ್ಟಾಕ್ ಇಟ್ಕೊಂಡಿದ್ದೀನಿ ಸದ್ಯಕ್ಕೆ. ನಂಬರ್ 3 ಇದು, ನಂಬರ್ 3 ಬೀಡ್. ಇದು ತುಂಬ ಸಣ್ಣ ಬರುತ್ತೆ ಬೀಡು. ಕೈಲಿ ಇಟ್ಕೊಂಡ್ರೆ ಇದು ಇಟ್ಕೊಳಕ್ಕೆ ಇಲ್ಲಿ ಕಷ್ಟ ಆಗುತ್ತೆ ಅನ್ಸುತ್ತೆ. ಇದು ಹೋಗ್ಬಿಟ್ರೆ ಆಮೇಲೆ ಕೆಳಗಡೆ ಆಯೋ ಕಷ್ಟ ನನಗೆ. ನೋಡಿ, ಇಷ್ಟು ಚಿಕ್ಕದು. ಇದು 2 ಎಳೆ ಸರ ಮಾಡಿದರೆ ಚೆನ್ನಾಗಿರುತ್ತೆ ಪೆಂಡೆಂಟ್ಗೆ ಯಾವ್ದಕ್ಕಾದ್ರೂ. ಅದಕ್ಕೆ ಈ ಥರ ಬೀಡನ್ನ ಟ್ರಯಲ್ ಮಾಡ್ತಾಯಿದ್ದೀನಿ. ಸಣ್ಣ ಸಣ್ಣ ಬೀಡನ್ನ ಹಾಕ್ಬಿಟ್ಟು ಸರಗಳು ಮಾಡೋಣ ಅಂತ. ಮೊನ್ನೆ ದಿನ ಇದನ್ನು ಫೈಯರ್ಗೆ ಹಾಕಿದ್ನಲ್ಲ, ಆ್ಯಕ್ಚುಲಿ ಸರಿಯಾಗಿ ಬೆಂದಿರಲಿಲ್ಲ. ಅದಕ್ಕೆ ಇವತ್ತು ಗ್ಯಾಸ್ ಮೇಲೆ ಇಟ್ಟಿದೆ. ಬಟ್ ಗ್ಯಾಸ್ ಹಚ್ಚಿರಲಿಲ್ಲ ಅಷ್ಟೇ, ಮೇಲೇ ಬೇಯಿಸ್ಕೊಂಡೆ. 3 ಬಜ್ಜಿ ಮೆಣಸಿಕಾಯಿ ಇತ್ತು, ತಂದು ತುಂಬ ದಿನ ಆಗಿದೆ. ತೊಳೆದೆ ಅದನ್ನೇ. ಅದು ಕೊತ್ತಂಬರಿ ಸೊಪ್ಪು ಹಾಕಿಟ್ಟಿದ್ದೆ, ಜೊತೆಲಿ ಅಂಟ್ಕೊಂಡೇ ಐತೆ. ಅದು ತೊಳೆದ್ರೂ ಇವಾಗ ಬಿಡ್ತಾಯಿದ್ದೀನಿ ನೆಂದಾದ್ಮೇಲೆ. ಅದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟಿತ್ತು, ಕಲಸಿಟ್ಟಿದ್ದೀನಿ. ಬಜ್ಜಿಗೆ ಇಟ್ಟಿದ್ದೀನಿ. ಬಜ್ಜಿ ಅದೆತ್ತಾಗ ಹೋಯ್ತೋ ಗೊತ್ತಿಲ್ಲ, ಎಲ್ಲೋ ಕೆಳಗಡೆ ಬಿದ್ದೋಗ್ಬಿಟ್ಟೆ, ಸಿಕ್ಕಿಲ್ಲ. ಇವನು ಇಂಟ್ರೆಸ್ಟಾಗಿ ನೋಡ್ತಾವನೆ, ಏನು ಮಾಡ್ತಾ ಇರ್ಬೋದು ಅಂತ. ಬೇಯದನ್ನೇ ನೋಡ್ತಾವನೆ. ಏನು ನೋಡ್ತಿದ್ಯಪ್ಪ? ಅಪ್ಪ ಏನು ನೋಡ್ತಿದ್ಯಾ? ಮುದ್ದೆ ಕೊಟ್ಟಿದ್ದಾರೆ. ಮತ್ತು ಇದು ಬದನೆಕಾಯಿ ಇದೆಲ್ಲ ಹೆಂಗೆ ಮಾಡಿದ್ರು ಅಂತ ಗೊತ್ತಿಲ್ಲ ಇದನ್ನು. ಬಟ್ ಹಸಿದು ನಾನು ಗೊಜ್ಜು ಕಲಿಸ್ತೀನಲ್ಲ ಅದೇ ಥರ ಇದೆ. ಘಮ ಘಮ ಅಂತ ಇದೆ. ಒಂಥರ ಊಟ ಮಾಡೋದಕ್ಕೆ ಇಂಟ್ರೆಸ್ಟ್ ಬರ್ತಿದೆ. ಬಜ್ಜಿ ಹಾಕ್ಕೊಂಡಿದ್ದೆ, 2 ಬಜ್ಜಿ ಮೆಣಸಿಕಾಯಿ ಇದೆ ಅಂತ. ಸೊ ಅದು ಏನು ಮಾಡಿದ್ದೀನಿ ಅಂದರೆ, ಹಸಿಟ್ಟು ಮಿಕ್ತಲ್ಲ ಲಾಸ್ಟಲ್ಲಿ, ಆ 2 ಬಜ್ಜಿನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಜಾಸ್ತಿ ಹಸಿಟ್ಟು ಹಾಕ್ಬಿಟ್ಟಿದ್ದೀನಿ ಒಳಗಡೆ. ಬಜ್ಜಿ ಟೇಸ್ಟ್ ಅಂತ ಸಖತ್ತಾಗಿದೆ. ಈ ಸಾಂಬಾರು ಅಷ್ಟೇ ಸಖತ್ತಾಗಿದೆ. ಹೆಂಗೆ ಮಾಡಿದ್ರು ಅಂತ ನಾಳೆ ಹೇಳ್ತೀನಿ ಅವ್ರನ್ನ ಕೇಳ್ಕೊಂಡು. ಇವನಿಗೂ ಬಜ್ಜಿ ಅಂದರೆ ನನ್ನ ಥರನೇ ಇಷ್ಟ. ಬಜ್ಜಿ ಹಾಕಿದ್ಮೇಲೆ ಏನು ಖುಷಿ ಆಗ್ಬಿಡ್ತು ಗೊತ್ತಾ. ಆ ಸ್ಮೆಲ್ಗೆ ಮ್ಯಾವ್ ಮ್ಯಾವ್ ಅಂತ ಇದ್ವಿ. ಅದು ಕೂತ್ಕೊಬಿಟ್ಟಿತ್ತು ತೊಡೆ ಮೇಲೆ.
ನಾನು ಯಾಕೆ ಹಿಂಗೆ ಮಾಡ್ತಾಯಿತ್ತಲ್ಲ ಅಂತ ಅನ್ಕೊಂಡೆ. ನನಗೇನು ಗೊತ್ತಿದ್ದು ಬಜ್ಜಿ ಇಷ್ಟ ಅಂತ. ಆಮೇಲೆ ಸ್ವಲ್ಪ ತೆಗೆದು ಕೊಟ್ಟರೆ ಹೆಂಗೆ ಆರಾಮಾಗಿ ತಿಂತಾಯಿದ್ದೆ. ಆಮೇಲೆ ತಿರ್ಗಾ ಇಲ್ಲಿ ಊಟ ಮಾಡೋಕ್ಕೆ ಬಂದಿದ್ದನಲ್ಲ, ಇವಾಗ ಹಾಕ್ತೆ ಸ್ವಲ್ಪ ತಿಂತಾವನೆ. ಅವನಿಗೂ ತುಂಬ ಇಷ್ಟ ಬಜ್ಜಿ. ಹೆಂಗೆ ಮಾಡಿದ್ರಂತೆ ಅಂದರೆ ಬೇಳೆ ಜೊತೆಗೆ ಒಂದು ಇದನ್ನ ಹಾಕ್ಬಿಟ್ಟು ಬದನೆಕಾಯಿ ಟೊಮೊಟೊ ಹಾಕ್ಬಿಟ್ಟು ಹಸಿಮೆಣ್ಸಿಕಾಯಿ ಹಾಕ್ಬಿಟ್ಟು ಬೇಯಿಸೋಕೆ ಹಾಕಿದ್ದಾರೆ. ಆಮೇಲೆ ಬೇಳೆ ತಕ್ಕೊಂಡಿದ್ದಾರೆ ಬೇರೆ. ಆ ನೀರಿಗೆ ಆ ಟೊಮೊಟೊ ಮತ್ತು ಬದನೆಕಾಯಿನ ಹಸಿಮೆಣ್ಸಿಕಾಯಿನ ಕಿವುಚ್ಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರಂತೆ. ಒಗ್ಗರಣೆನೂ ಏನೂ ಮಾಡಿಲ್ಲ ಇದಕ್ಕೆ. ಸೇಮ್ ಹಸಿಗೊಜ್ಜು ಥರನೇ ಟೇಸ್ಟ್ ಕೊಡ್ತೈತೆ. ಸೊ ಇವಾಗ ಕೇಳಿದೆ, ಹೇಳಿದರು ನಂಗೆ ಅವರು. ಮೊನ್ನೆ ಎಲ್ಲ ಅರ್ಧ ಬೇಕಿಂಗ್ ಆಗಿದ್ವಲ್ಲ, ಅವೆಲ್ಲ ಇವತ್ತು ಕಂಪ್ಲೀಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಕೆಲವೊಂದು ಒಡೆದೋಗಿದ್ದು, ಅವು ಯೂಸ್ಲೆಸ್, ಏನು ಮಾಡೋಕ್ಕಾಗಲ್ಲ, ಬೀಸಾಕೋದು. ಚೆನ್ನಾಗಿರೋದು ಮಾತ್ರ ತುಂಬ ಈ ಥರ ಬ್ಲ್ಯಾಕ್ ಕಲರ್ ಬಂದ್ರೇ ಚೆನ್ನಾಗಿರೋದು. ಎಷ್ಟು ಬ್ಲ್ಯಾಕಾಗಿ ಬೆಂದಿದೆ ನೋಡಿ, ಈ ಥರ ಇರಬೇಕು. ಸೊ ಈ ಥರ ಇದ್ದಾಗಲೇ ನನಗೂ ಸೇಲ್ ಮಾಡೋಕ್ಕೆ ಒಂಥರ ಮನಸ್ಸಾಗುತ್ತೆ. ಒಬ್ಬರು ಕಮೆಂಟ್ ಹಾಕಿದರು ತಾಲಿ ಡಿಸೈನ್ ತೋರಿಸಿ ಅಂತ. ಸೊ ಅದಕ್ಕೆ ತೆಗೆದ್ಬಿಟ್ಟು ಈ ಡಿಸೈನ್ ತೋರಿಸ್ತಾ ಇರೋದು. ಆ್ಯಕ್ಚುಲಿ ಈ ಡಿಸೈನ್ನ ಒಬ್ಬರು ಮಾಡಿಸ್ಕೊಂಡಿರೋದು ನೋಡ್ಬಿಟ್ಟು ಇಷ್ಟ ಆಗಿ 1.5 ವರ್ಷದಿಂದ ನಾನೇ ಮಾಡಿಸ್ಕೊಂಡಿದ್ದು. ಆ್ಯಕ್ಚುಲಿ ಇರೋ ಚಿನ್ನನೆಲ್ಲ ಮನೇಲಿ ನನಗೇನು ಸಿಕ್ಕಿಲ್ಲ. ಎಲ್ಲ ತೊಗೊಂಡೋಗಿ ಏನೇನು ಮಾಡ್ಕೊಂಡ್ರು ಅಂತಲೂ ಗೊತ್ತಿಲ್ಲ. ಬಟ್ ಸ್ವಲ್ಪ ಹಳೆ ಚಿನ್ನ ಹಾಕ್ಬಿಟ್ಟು ನಾನು ಇದನ್ನು ಮಾಡಿಸ್ಕೊಂಡೆ, ತಾಲಿ ಥರ ಇರಲಿ ಕತ್ತಲ್ಲಿ ಅಂತ. ಬಟ್ ಕಟ್ಟಿರೋ ತಾಲಿ ಅಲ್ಲ ಇದು. ಆ್ಯಕ್ಚುಲಿ ಅದು ಎಲ್ಲೋಯ್ತು ಅಂತಲೂ ಗೊತ್ತಾಗಲಿಲ್ಲ ನನಗೆ. ಸೊ ಎಲ್ಲ ಹೋಯ್ತು. ಒಡವೆ ಅನ್ನೋದು ನನ್ನ ಹತ್ರ ಏನೂ ಇಲ್ಲ. ಇದೊಂದೇ ಒಂದು ಸರ ಇತ್ತು. ಹಳೆ ಚಿನ್ನದ ಮೇಲೆ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಇದನ್ನು ನಾನು ಮಾಡಿಸ್ಕೊಂಡಿದ್ದು. ಸೊ ಇವತ್ತು ಹಾಕೊಳ್ಳೋಕ್ಕೆ ಕತ್ತಲು ಇದೆ ಅಂತ ಹೇಳ್ಕೊಬೋದು. ಬೆಳ್ಳಿ ಚೈನ್ ಹಾಕ್ಕೊಂಡಿದೆ ಈಗ 2 ವರ್ಷದ ಹಿಂದೆ. ಬರೀ ಕತ್ತಲೇ ಇದೆ. ಆಕ್ಸಿಡೆಂಟ್ ಆದಾಗಲಿಂದನೂ ಕತ್ತಲು ಏನೂ ಇರಲಿಲ್ಲ. ಆಕ್ಸಿಡೆಂಟ್ ಮುಂಚೆಗೂ ಅಷ್ಟೇ ಕರಿಮಣಿ ಹಾಕಿದ್ದು ಒಂದಷ್ಟು ದಿನ. ಫಸ್ಟು ಚೈನ್ ಇತ್ತು ಕತ್ತಲ್ಲಿ, ಅದೆಲ್ಲ ಹೋಯ್ತು. ಅದು ಹೋದ್ಮೇಲೆ ಮತ್ತು ಕರಿಮಣಿ ಹಾಕ್ಕೊಂಡೆ, ಬರೀ ಕರಿಮಣಿ ಈ ಥರದ್ದು. ಆಕ್ಸಿಡೆಂಟ್ಗೆ ಮುಂಚೆ ಕರಿಮಣಿ ಹಾಕ್ಕೊಂಡಿದ್ದು. ಆಮೇಲೆ ಆಕ್ಸಿಡೆಂಟ್ ಆದಮೇಲೆ ಕತ್ತಿಗೆ ಒತ್ತುತ್ತೆ ಅಂದ್ಬಿಟ್ಟು ಕರಿಮಣಿ ಇದು ಎಲ್ಲ ಆಪ್ರೇಷನ್ ಟೈಮಲ್ಲಿ ಬಿಚ್ಚಿಬಿಟ್ರು. ಸೊ ಬಿಚ್ಚಾದ್ಮೇಲೆ ನಾನು ಮತ್ತಿನ್ನೇನು ಹಾಕೊಳ್ಳೋಂಗಿಲ್ಲ ಅಂಥೇಳಿ, ಇನ್ನೇನು ಲೈಫೇ ಹೋಯ್ತಲ್ಲ, ಇನ್ನು ಕರಿಮಣಿ ಹಾಕೊಂಡು ಏನು ಮಾಡಬೇಕು, ಇನ್ನು ಕತ್ತಿಗೆ ಹಾಕೊಂಡ್ರೇನೋ ಇನ್ನು ಇದ್ರೇನೋ ಅಂತೇಳಿ ನಾನು ಕಿವಿಗೆ ಓಲೆ ಕೂಡ ಇಟ್ಟಿರಲಿಲ್ಲ. ಒಂದು 8 ತಿಂಗಳು ವರ್ಷ ಆದಮೇಲೆ ನಾನು ಓಲೆ ಇಡೋಕ್ಕೆ ಹೋದರೆ ಆ ತೂತೆಲ್ಲ ಮುಚ್ಕೊಬಿಟ್ಟಿದೆ. ಅಂದರೆ ನಾನು ಕಂಪ್ಲೀಟಾಗಿ ಏನು ಬೇಡ ಅಂತ ನಾನು ಎಲ್ಲನೂ ಬಿಟ್ಬಿಟ್ಟೆ. ಕಾಲುಂಗ್ರನೂ ಕೂಡ ತೆಗೆದ್ಬಿಟ್ರು. ಕಾಲುಂಗ್ರ ಏನಾಗ್ತು ಅಂದರೆ ಆಪ್ರೇಷನ್ ಟೈಮಲ್ಲಿ ತೆಗೆದ್ರು. ಆಮೇಲೆ ಸೆನ್ಸೇಷನ್ ಇಲ್ಲ ಅಂತ ನಾನು ಹಾಕೊಳ್ಳಿಲ್ಲ, ಗಾಯಗಳಾಗ್ಬಿಡುತ್ತೆ ಹಾಕೊಂಡ್ರೆ. ಅದಕ್ಕೆ ನಾನು ಹಾಕೊಂಡೇ ಇಲ್ಲ ಇವತ್ತರೆಗೂ. ಆಮೇಲೆ ಒಂದು ಅರ್ಥ ಇಲ್ದಿದ್ದನ್ನ ಹಾಕೋಬಾರ್ದು ಅಂತ ಹೇಳ್ತಾರೆ ಕೆಲವೊಬ್ಬರು. ಈ ನಡುವೆ ನನಗೆ ಇದನ್ನು ಹಾಕೊಂಡಿರೋದಕ್ಕೆ ಕರಿಮಣಿ ಯಾಕೆ ಹಾಕೊಂಡಿದ್ದೀರಾ, ಅರ್ಥ ಇಲ್ದಿರೋ ಸಂಬಂಧಕ್ಕೆ ಕರಿಮಣಿ ಬೇಕಾ ಅಂತ ಕೇಳಿದರು. ಸೊ ನನ್ನ ಪ್ರಕಾರ ಕರಿಮಣಿ ಗಂಡ ಕಟ್ಟಾದ್ಮೇಲೆ ಹಾಕೋಬೇಕು ಅನ್ನೋದು ಶಾಸ್ತ್ರನೋ ಏನೋ ಗೊತ್ತಿಲ್ಲ. ಬಟ್ ನನಗೆ ಈ ಕಪ್ಪು ಮಣಿ ಜೊತೆಲಿದ್ದರೆ ಒಂಥರ ಚಂದ, ಕತ್ತಿಗೆ ಚೆನ್ನಾಗಿ ಕಾಣುತ್ತೆ ಅಂತ 1.5 ವರ್ಷದ ಹಿಂದೆ ಮಾಡಿಸ್ಕೊಂಡಿದ್ದು. ಒಂದು ಸ್ವಲ್ಪ ಹಳೆ ಚಿನ್ನ ಹಾಕ್ಬಿಟ್ಟು ಅದ್ರ ಮೇಲೆ ನಾನೇ ದುಡ್ಡು ಹಾಕಿ ಮಾಡಿಸ್ಕೊಂಡಿರೋವಂಥದ್ದು. ಇದು ಯಾರು ಕೊಡಿಸಿರೋದು ಅಲ್ಲ, ಮತ್ತು ಇದು ತಾಲಿ ಕಟ್ಟಿರೋ ತಾಲಿನೂ ಅಲ್ಲ. ಸೊ ನೀವು ನೋಡ್ತಾ ಇರ್ಬೋದು ಈ ಡಿಸೈನು ನನಗೇನೋ ಇಷ್ಟ ಆಗಿ ಬೇರೆಯವ್ರ ಕತ್ತಲ್ಲಿ ನೋಡಿ ನಾನೇ ಮಾಡಿಸ್ಕೊಂಡಿರೋ ಅಂಥದ್ದು. ಸೊ ಏನಕ್ಕೋ ಗೊತ್ತಿಲ್ಲ, ಒಂದು ಕತ್ತಲ್ಲಿ ಇರಬೇಕು ಅನ್ನೋದೊಂದು. ಈಗ 2 ವರ್ಷದಿಂದ ಹೇಳಿದ್ನಲ್ಲ, ಬೆಳ್ಳಿ ಚೈನ್ ಮಾಡಿಸಾಕೊಂಡಿದ್ದೆ. ಆ್ಯಕ್ಚುಲಿ ಯಾರೋ ಹೇಳಿದರು, ಮದುವೆ ಆಗಿರೋವಂಥವ್ರು ಗೃಹಿಣಿಗಳು ಅದೇನೋ ಬೆಳ್ಳಿ ಚೈನ್ನ ಕತ್ತಿಗೆ ಹಾಕ್ಬಾರ್ದು ಅಂತ ಹೇಳಿದರು. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ನಮ್ಮ ಹತ್ರ ವಿಧಿ ಇಲ್ಲ ಅಂದಮೇಲೆ ಬೆಳ್ಳಿ ಚೈನಲ್ಲೇ ಇದ್ದೆ. ಒಂದಷ್ಟು 1 ವರ್ಷ 1.5 ವರ್ಷದ ಗಂಟೆ ಬೆಳ್ಳಿ ಚೈನಲ್ಲೇ ಇದ್ದೆ. ರೀಸೆಂಟಾಗಿ ಇದನ್ನು ಮಾಡಿಸ್ಕೊಂಡೆ. ಆಮೇಲೆ ಮಾಡಿಸ್ಕೊಂಡಾದ್ಮೇಲೆ ಒಂಥರ ಕತ್ತಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಅರಿಶಿನ ಕುಂಕುಮ ಅನ್ನೋದು ನಮ್ಮ ಮದುವೆ ಆದಾಗ ಇಟ್ಕೊಳ್ಳೋಂಥದ್ದಲ್ಲ, ಹೆಣ್ಮಕ್ಳಿಗೆ ಅದು ಹುಟ್ಟಾಗಿಂದನೇ ಬಂದಿರುತ್ತೆ ಅರಿಶಿನ ಕುಂಕುಮ ಅನ್ನೋದು. ಬಟ್ ಕುಂಕುಮ ಇಡ್ತಾರೆ, ಬಟ್ ಮದುವೆ ಆದಮೇಲೆ ಅರಿಶಿನ ಇಡ್ತಾರೆ. ಬಟ್ ಅರಿಶಿನ ಕುಂಕುಮ ಮದುವೆ ಆದಾಗೆ ಇಟ್ಕೊಬೇಕು, ಅವ್ರು ಹೋದ್ಮೇಲೆ ತೆಗಿಬೇಕು ಅನ್ನೋದು ಯಾವ ಶಾಸ್ತ್ರನೂ ಇಲ್ಲ. ಅದು ಜನ್ಮಸಿದ್ಧ ಹಕ್ಕು ಹೆಣ್ಮಕ್ಳುಗಳಿಗೆ. ಸೊ ತಾಲಿನೂ ಅದೇ ಥರ ಇರುತ್ತೆ. ಬಟ್ ಬೆಲೆ ಇಲ್ದಿರೋ ತಾಲಿ ಕಟ್ಕೊಂಡ್ರು ಒಂದೇ ಬಿಟ್ಟರು ಒಂದೇ. ಅದಕ್ಕೆ ಇದು ಆರ್ಟಿಫಿಷಿಯಲ್ಲಾಗಿ ನನ್ನ ಕತ್ತಲ್ಲಿದೆ. ಬಟ್ ಗೊತ್ತಿಲ್ಲ, ಒಂದು ಸೇಫ್ಟಿ ಮೇಂಟೈನ್ ಮಾಡುತ್ತೆ ಅಂತ ಹೇಳ್ಬೋದು. ಸಾಕಷ್ಟೇ, ಜೀವನದಲ್ಲಿ ಇನ್ನೇನು ಕೇಳ್ಕೊಂಡು ಬಂದಿಲ್ಲ. ಜೀವನದಲ್ಲಿ ಕಟ್ಟಿಕೊಂಡವ್ರು ಸೇಫ್ಟಿ ಮಾಡಲಿಲ್ಲ. ಬಟ್ ಇದೊಂದು ಮದುವೆ ಆಗಿದೆ ಅಂತ ಸೇಫ್ಟಿ ಮಾಡ್ಬೋದು, ಅದೊಂದು ನಂಬಿಕೆ ಇದೆ. ಕಷ್ಟಪಟ್ಟ ಜಿಪ್ಪನ್ನ ಹಾಕಿದ್ದೀನಿ. ಆ ಲಾಸ್ಟ್ ರಾಲಿ ಬಟ್ಟೆ ಮೇಲೆ ಹೋಗ್ಬಿಟ್ಟು 3 ಇದಿತ್ತು, 2 ಪ್ಯಾಂಟು 1 ಶಾರ್ಟ್ಸ್ ಇತ್ತು. ಅದ್ರ ಮೇಲೆ ಹೋಗ್ಬಿಟ್ಟು ನನ್ನ ಮಗ ಎಲ್ಲ ಗಲೀಜು ಮಾಡಿಬಿಟ್ಟು ಉಚ್ಚೆ ಮಾಡಿ ಎಲ್ಲ ಮಾಡಿ ಇಟ್ಟಿದ್ದಾನೆ. ನಿನ್ನೆ ರಾತ್ರಿ ನೋಡಿದೆ ಅದನ್ನು. ನಾನು ನೋಡಿ ತೊಗೊಂಡೋಗಿ ನೆನೆಸಿ
ತೊಳೆದು ಹಾರಾಕಿದ್ದೀನಿ ಇವಾಗ. ನೋಡಿ ಆಚೆ ಹಾರಾಕೋಕ್ಕಾಗಿಲ್ಲ, ಅದಕ್ಕೆ ಮಧ್ಯಾಹ್ನ ತೊಳೆದಾಕಿದೆ, ನೀರೆಲ್ಲ ಸೋರ್ಕೊಂಡಿತ್ತು, ಅದಕ್ಕೆ ತಂದು ಇದ್ರ ಮೇಲೆ ಹಾರಾಕಿದ್ದೀನಿ. ಆ್ಯಕ್ಚುಲಿ ಗೋಡೆ ಪಕ್ಕದಲ್ಲಿ ಒಂದು ಬೆಡ್ ಇತ್ತಲ್ಲ, ಆ ಬೆಡ್ನ ಒಬ್ರಿಗೆ ಯೂಸ್ ಆಗಲಿ ಅಂತೇಳಿ ಕೊಟ್ಟೆ. ಯಾಕಂದರೆ ಅದು ಫುಲ್ಲು ಥರ್ಮಕೋಲ್ದು ಹಾಸಿಗೆ ಆಗಿತ್ತು, ಮಲ್ಕೊಂಡು ಒಳಗೆ ಕಲ್ ಮೇಲೆ ಮಲ್ಕೊಂಡಂಗೆ ಇರ್ತಿತ್ತು, ಅದಕ್ಕೇ ಕೊಟ್ಬಿಟ್ಟೆ. ಆ ಹಾಸಿಗೆ ತುಂಬ ತಿನ್ನೋದಿಂದ ಹಂಗೆ ಇಟ್ಟಿದೆ, ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಒಬ್ರಿಗೆ ಕೊಟ್ಟೆ. ಅವರು ಗೊತ್ತಿರೋ ಅಣ್ಣನೇ ಒಬ್ರು ಬಂದು ತೊಗೊಂಡೋಗಿ ಬಂದಿದ್ರು. ಬಂದವ್ರು ಏನು ಮಾಡಿದ್ದಾರೆ, ಅವ್ರ ಕೀ ನನ್ನ ಕೀ ಒಂದೇ ಥರ ಐತೆ ಅಂದ್ಬಿಟ್ಟು ಗಾಡಿ ಕೀ, ಮನೆ ಕೀ, ಗೇಟ್ ಕೀ ಎಲ್ಲನೂ ಒಂದರಲ್ಲಿ ಹಾಕಿಟ್ಟಿರ್ತಿದ್ದೆ ನಾನು, ಮರ್ತೋಗ್ತೀನಿ ಅಂತ. ಅವ್ರೇನು ಮಾಡಿದ್ದಾರೆ, ಅವ್ರ ಕೀ ಅನ್ಕೊಂಡು ನನ್ನ ಕೀ ಹೊತ್ಕೊಂಡು ಹೋಗ್ಬಿಟ್ಟವ್ರೆ. ಇವಾಗ ಹೊರಗಡೆನೂ ಹೋಗೋಕ್ಕಾಗಲ್ಲ, ಹೊರಗಡೆನೂ ಹೋಗೋಕ್ಕಾಗಲ್ಲ. ಆಮೇಲೆ 3 ದಿನ ರೆಸ್ಟಲ್ಲಿ ಇದ್ನಲ್ಲ ನಾನು, ಅದಕ್ಕೆ ತಗೊಂಡು ಕೊಡಿ ನಿಧಾನಕ್ಕೆ ಅಂತ ಹೇಳಿದ್ದೀನಿ. ಆಮೇಲೆ ಅವ್ರ ಕೀ ತೊಗೊಂಡೋದ್ಮೇಲೆ ಮನೆ ಕೀನೂ ಹಾಕೊಂಡು ಹೋಗಿಲ್ಲ. ಸದ್ಯ ನಾನು ಎಲ್ಲರೂ ಹೋಗ್ಬೇಕಾಗಿದ್ದರೆ ಕಷ್ಟ ಆಗ್ತಾಯಿತ್ತು, ಅವ್ರು ದೂರ ಇದ್ದಿದ್ದು. ಆಮೇಲೆ ಏನು ಮಾಡೋದು, ಸುಮ್ಮನೆ ಸಿಕ್ಕಿಕಾಕೊಂಬಿಟ್ಟು ತಿಮ್ಮ. ಬೆಳಿಗ್ಗೆ ಏನಾಗಿದೆ ಅಂದರೆ, ನಾನು ಹೇಳಿದೆ ಬರಬೇಡ, ಕೆಳಗಡೆ ಬರಬೇಡ ಅಂತ. ನಾನು ಹಿಂಗೆ ಮನೆ ಒರೆಸ್ಕೊಬರ್ತಾಯಿದ್ದೀನಿ, ಆಟ ಆಡ್ಕೊಂಡು ಬಂದಿದ್ದೆ. ಸಣ್ಣ ವೀಲ್ ಸಿಕ್ಕಾಕೊಂಬ ಅಂದರೆ ಕಾಲು ಮಾತ್ರ ಒಂದು ಸ್ವಲ್ಪ ಸಿಕ್ಕಾಕೋತು. ಕಿರಾರು ಅಂತ ಬಿಡ್ಕೊಬಿಡ್ತೆ. ನನಗೆ ಭಯ ಆಗ್ಬಿಡ್ತು, ಅಯ್ಯೋ ಮೇಲ್ಗಿಲ್ಲ ಹತ್ತಿಸ್ಬಿಟ್ಟ ಅಂತ. ಅದಕ್ಕೆ ಇವಾಗ ಎಲ್ಲೂ ಅದನ್ನು ಹಿಂದೆ ಮುಂದೆಲ್ಲ ನೋಡ್ಕೊಂಡು ನಿಧಾನಕ್ಕೆ ಬರ್ತೀನಿ. ಆಮೇಲೆ ನಾನು ಸತ್ತೋಗ್ಬಿಟ್ರೆ ಏನು ಮಾಡೋದು, ಚಿಕ್ಕ ಮರಿ ಬೇರೆ, ಅದಕ್ಕೇನು ಗೊತ್ತಾಗಲ್ಲ. ಬಟ್ ಅದು ಬಂದಿರೋದು ತುಂಬಾ ಒಂದು ನನಗೆ ಸಂತೋಷ ಆಗಿದೆ ಒಂದು. ಆಮೇಲೆ ಒಂದು ಜೊತೆಗಾರನಾಗಿದ್ದಾನೆ ಇವಾಗ. ಅವನು ಇರೋದಕ್ಕೆ ಒಂಥರ ಮಾತಾಡೋದು, ಖುಷಿಯಾಗಿರೋದು ಎಲ್ಲ ಚೆನ್ನಾಗಿ ನಡೀತಿದೆ. ಬಟ್ ಏನು ಅಂದರೆ, ಒಂದು ಮೂಕ ಪ್ರಾಣಿ ಮನೇಲಿ ಇರಬೇಕು. ಸೊ ಏನೋ ಒಂಥರ ಸಂತೋಷ ಆಗುತ್ತೆ ಅವಿದ್ದಾಗ, ಅವ್ರ ಜೊತೆ ಮಾತಾಡಿದಾಗ. ಮನುಷ್ಯರಿಲ್ಲದೆ ಇರೋವಾಗ ಮೂಕ ಪ್ರಾಣಿಗಳೇ ಬೆಸ್ಟ್ ಅಂತ ಅನಿಸುತ್ತೆ. ಅದು ಆರಾಮಾಗಿ ಮಲ್ಕೊಳ್ಳಿ ಅಂತ ಒಂದು ಜಾಗ ಮಾಡಿದರೆ ಅದ್ರಲ್ಲಿ ಮಲ್ಕೋತಾ ಇಲ್ಲ. ಅದು ಬಟ್ಟೆಗಳು ಇಟ್ಟಿರೋದ್ರೊಳಗಡೆ ಹೋಗುತ್ತೆ, ಅಲ್ಲೆಲ್ಲ ಗಲೀಜು ಮಾಡಿದ್ರೆ ಆಮೇಲೆ ಮತ್ತೆ ತೆಗೆದು ಕ್ಲೀನ್ ಮಾಡೋ ಹೊತ್ತಿಗೆ ನನ್ನ ಕತೆ ಮುಗಿತೈತೆ. ಇವತ್ತು ಹೋಗಿ ಅಲ್ಲಿ ಬಾತ್ರೂಮಲ್ಲಿ ರೂಢಿ ಮಾಡೋಣ ಅಂತ ಏನೇನೋ ಮಾಡಿದೆ, ಸರ್ಕಸ್ಸು ಏನು ಮಾಡೋ ಓಡಿ ಬಂದುಬಿಡ್ತೈತೆ ಒಳಗಡೆಗೆ. ಅದಕ್ಕೆ ಸ್ವಲ್ಪ ದಿನ ಚಿಕ್ಕದಲ್ವ, ಸ್ವಲ್ಪ ರೂಢಿ ಮಾಡೋಕ್ಕೆ ಕಷ್ಟಪಡಬೇಕಾಗುತ್ತೆ. ಹಂಗೆ ಆಮೇಲೆ ನೋಡ್ತಾ ಅದಕ್ಕೂ ಅಭ್ಯಾಸ ಆಗ್ಬೋದು. ರಾತ್ರಿ 12 ಗಂಟೆ. ಇವನು ನೋಡಿ ಏನು ಮಾಡ್ತಾಯಿದ್ದಾನೆ ಅಂತ. ನಾನು ವೀಡಿಯೋ ಎಡಿಟಿಂಗ್ ಹಾಕ್ಕೊತಾ ಇದ್ದೀನಿ, ಇವನು ತೀಟೆ ಮಾಡ್ತಾಯಿದ್ದಾನೆ ಹೋಗಿ ಅಲ್ಲಿ ಇಲ್ಲಿ ಎಲ್ಲ ಹೋಗಿ. ಇಲ್ಲಿ ನೋಡು, ಬಾ ಮಲ್ಕೊಳ್ಳಲ್ವಾ, ಬಾರಮ್ಮ ಮಲ್ಕ. ಈಗ ನೋಡಿ ಬಂದು ಹೊರಕೆ ಹೊಡಿತಾ ಇದ್ದಾನೆ, ಉಲ್ಟಾ ದಬಾಕೊಂಡು. ಹೆಂಗೆ ನಿದ್ದೆ ಮಾಡ್ತಾಯಿದ್ದಾನೆ ಅಂದರೆ, ಸಿಕ್ಕಾಪಟ್ಟೆ ತೀಟೆನೂ ಮಾಡ್ತಾನೆ, ಕಚ್ಚಕ್ಕೆ ಬರ್ತಾನೆ. ಉಗುರೆಲ್ಲ ತುಂಬ ಶಾರ್ಪ್ ಇದ್ದಾವೆ, ಕಟ್ ಮಾಡೋಣ ಅಂದರೆ ಕಟ್ ಮಾಡಿಸ್ಕೊಳ್ಳಲ್ಲ. ಪಾಪ ತುಂಬ ಅಡ್ಜಸ್ಟ್ ಆಗಿಬಿಟ್ಟಿದೆ ನನಗಿವಾಗ. ಏನೋ ಒಂಥರ ಮೂಕ ಪ್ರಾಣಿಗಳಂತೀವಿ, ಅವಷ್ಟು ಪ್ರೀತಿ ನಿಜವಾಗ್ಲೂ ಈ ಮನುಷ್ಯರು ಮಾಡಲ್ಲ. ನನಗಂತೂ ತುಂಬ ಇಷ್ಟ ಆಗ್ಬಿಟ್ಟಿದ್ದಾನೆ ಅವನು. ಅದಕ್ಕೆ ಹೇಳೋದು, ಪ್ರಾಣಿಗಳೇ ಗುಣದಲ್ಲಿ ಮೇಲು ಅಂತ. ಅದಕ್ಕೆ ಅಣ್ಣವ್ರು ಹೇಳಿರೋದು.